ಮೂಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಿರೋದು ನಿಮಗೆಲ್ಲ ಗೊತ್ತು. ಆದರೆ ಈ ಪಾದಯಾತ್ರೆಗೆ ಸಿದ್ದರಾಮಯ್ಯ ಸಮಾವೇಶದ ಟಕ್ಕರ್ ಕೊಡೋ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಆಗಸ್ಟ್ 10ರಂದು ಮೈಸೂರಿನಲ್ಲಿ ದೋಸ್ತಿಗಳ ಸಮಾವೇಶ ನಡೆಯುತ್ತೆ. ಆದರೆ ಒಂದು ದಿನ ಮುನ್ನ ಆಗಸ್ಟ್ 9ನೇ ತಾರೀಕು ಕಾಂಗ್ರೆಸ್ ಮೈಸೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಅಂತೆ. ಸಮಾವೇಶ ಸಂಘಟನೆಗೆ ಇವತ್ತು ಸಂಜೆನೆ ಮೈಸೂರಿಗೆ ಸಿದ್ದರಾಮಯ್ಯನವರು ತೆರಳುತ್ತಾರೆ. 3 ದಿವಸ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಿ ಕಂಪ್ಲೀಟ್ ಉಸ್ತುವಾರಿ ಸಿದ್ದರಾಮಯ್ಯನವರೇ ತಗೋತಾ ಇದ್ದಾರೆ. ಯಾಕೆಂದರೆ 10ನೇ ತಾರೀಕು ಬಿಜೆಪಿ ಮತ್ತು JDSನವರು ಬೃಹತ್ ಸಮಾವೇಶವನ್ನು ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ. ಏನೇನೋ ಮಾಹಿತಿ ಬರ್ತಾ ಇದೆ, ಅಮಿತ್ ಶಾ ಅವರು ಬರ್ಬೋದು, ನಡ್ಡಾ ಅವರು ಬರ್ಬೋದು, ದೇವೇಗೌಡರು ಬರ್ಬೋದು ಅಂತ. ಅದಕ್ಕೂ ಒಂದಿನ ಮೊದಲೇ ನಾವೇ ಸಮಾವೇಶ ಮಾಡ್ಬೋಣ ಅಂತ ಸಿದ್ದರಾಮಯ್ಯನವರು ಈಗ ಸಾಯಂಕಾಲ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದಾರೆ. ಒಂದು 3 ದಿವಸ ಅಲ್ಲೇ ಇದ್ದು ತಯಾರಿ ಎಲ್ಲ ನೋಡ್ಕೋತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಒಂದು ದಿನ ಮೊದಲು ಅಂದರೆ ಆಗಸ್ಟ್ 9ಕ್ಕೆ ಕಾಂಗ್ರೆಸ್ ಸಮಾವೇಶ ಅನ್ನೋ ಮಾಹಿತಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸು, ಏನು ತಯಾರಿ, ಹೇಗೆ ಏನು ಅಂತ? ಬಿಜೆಪಿ ಮತ್ತು JDS ನಡೆಸ್ತಾ ಇರುವಂತಹ ಪಾದಯಾತ್ರೆ 10ನೇ ತಾರೀಕು ಮೈಸೂರಿನಲ್ಲಿ ಕನ್ಕ್ಲೂಡ್ ಆಗುತ್ತೆ. ಅರವಿಂದ್, 10ನೇ ತಾರೀಕು ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಬೃಹತ್ ಆದಂಥ ಒಂದು ಸಮಾವೇಶನ ದೋಸ್ತಿಗಳು ನಡೆಸುವ ಮೂಲಕವಾಗಿ ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ದೊಡ್ಡ ಮಟ್ಟದ ವಾಗ್ದಾಳಿಯನ್ನಂತೂ ಬಿಜೆಪಿ ಮತ್ತು JDSನ ಮುಖಂಡರುಗಳು ಮಾಡ್ತಾರೆ. ಅದಕ್ಕಿಂತ ಒಂದು ದಿನ ಮುಂಚಿತವಾಗಿಯೇ ಕಾಂಗ್ರೆಸ್ನವರು ಈಗೇನು ಪ್ರತಿ ಜಿಲ್ಲೆವಾರು ಏನು ಸಮಾವೇಶಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೋ ಆ ಸಮಾವೇಶಕ್ಕೆ ಸಂಬಂಧಪಟ್ಟಂಥ ಒಂದು ಬೃಹತ್ ಸಮಾವೇಶ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಯಾವ ಗ್ರೌಂಡಲ್ಲಿ ಬಿಜೆಪಿಯವರ ಸಮಾವೇಶ ನಡೆಯುತ್ತೋ ಅದೇ ಗ್ರೌಂಡಲ್ಲೇ ಒಂದು ದಿನ ಮುಂಚಿತವಾಗಿಯೇ ಕಾಂಗ್ರೆಸ್ನ ಸಮಾವೇಶವು ಕೂಡ ನಡೀತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ CM ಸಿದ್ದರಾಮಯ್ಯನವರು ಇವತ್ತು ಸಂಜೆ ಮೈಸೂರಿಗೆ ಬರ್ತಾ ಇದ್ದಾರೆ. ಈಗ ನಡೀತಾ ಇರುವಂಥ ಯಾವ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇಲ್ಲ. ಆದರೆ 9ನೇ ತಾರೀಕು ನಡೆಯುವಂಥ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಖುದ್ದು ಭಾಗವಹಿಸ್ತಾರೆ. ಹೀಗಾಗಿ ಅವತ್ತು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಮತ್ತು ದೋಸ್ತಿಗಳಿಗೆ ತಮ್ಮ ತವರಿನಲ್ಲೇ ನಿಂತ್ಕೊಂಡು ಉತ್ತರ ಕೊಡಬೇಕೆನ್ನುವಂಥ ದೃಷ್ಟಿಯಿಂದಾಗಿ ಆ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ಹೀಗಾಗಿಯೇ ಸಮಾವೇಶಕ್ಕೆ 3 ದಿನಗಳ ಮುಂಚಿತವಾಗಿಯೇ ಸಿದ್ದರಾಮಯ್ಯನವರು ಮೈಸೂರಿಗೆ ಬರುವ ಮೂಲಕವಾಗಿ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡೋದಕ್ಕೆ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗೋಸ್ಕರ. ಮೈಸೂರು ಭಾಗದಲ್ಲಿ ಅವರ ತವರು ಜಿಲ್ಲೆ, ಸಹಜವಾಗಿ ಅವರ ಬಲ ಕೂಡ ವೃದ್ಧಿಯಾಗಿದೆ. ಹಾಗಾಗಿ ದೊಡ್ಡ ಮಟ್ಟದ ಸಮಾವೇಶವನ್ನು ನಿರೀಕ್ಷೆ ಮಾಡ್ಬೋದು.